Hello, hi, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಆರಾಮದಿರಿ, ಸೇಫ್ ಆಗದಿರಿ ಅನ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ನಮ್ಮ ಅಮ್ಮಗೆ ರೇನಿಯರಿಗೆ ಕರ್ಕೊಂಡು ಹೊಂಟೇನಿ. ಇಲ್ಲಿ ಒಂದು ಪ್ಲೇಸ್ ಐತಿ, ಮೌಂಟ್ ರೇನಿಯರ್ ನ್ಯಾಷನಲ್ ಪಾರ್ಕಿಗೆ ಹೊಂಟೇವಿ. ಸೊ ಭಾಳ ಸ್ಪೆಷಲ್ ಐತಿ, ಯಾಕಂದ್ರೆ ಈ ವರ್ಷ ಪಾಪು ಅದಾನ ನಮ್ಮ ಜೊತೆ. ಸೊ ಎವ್ರಿ ಇಯರ್ ನಾನು ಪ್ರಶಾಂತ್ ಅಷ್ಟೇ ಹೋಗ್ತಿದ್ವಿ. ಈ ವರ್ಷ ಅಮ್ಮ ಅದಾರ, ಪಾಪು ಅದಾನ. ಸೊ ಇಟ್ಸ್ ಅ ಫಸ್ಟ್ ಔಟಿಂಗ್ ಅವನ ಜೊತೆ, ದೊಡ್ಡ ಲಾಂಗ್ ಟ್ರಿಪ್ ಅಂದ್ರೆ. ಇಲ್ಲೇ ಸಣ್ಣ ಪುಟ್ಟ ಹೋಗ್ತಿದ್ವಿ ಅವಾಗಿವಾಗ ಫ್ರೆಂಡ್ಸ್ ಮನೆಗೆ, ಸಿಯಾಟಲಿಗೆ ಹೋಗೇವಿ ಅವ್ನು ಕರ್ಕೊಂಡ. ಬಟ್ ಈಗ 2.5 hours ಜರ್ನಿ ಐತಿ ಅಲ್ಲಿ ಹೋಗಾಕ. ಆ್ಯಂಡ್ ಅಲ್ಲೆಲ್ಲ ಸುತ್ತಾಡಿ ಮತ್ತು ಹೊಳ್ ಬರೋದು ವಾಪಸ್. ಆ್ಯಂಡ್ ನೋಡೋಣ ಹೆಂಗಿರ್ತೈತಿ ಅಂತ. ಸೊ ಅಮ್ಮ ಬಂದರು ನೋಡ್ರಿ. ಅಮ್ಮ ನಾನು ಸ್ವಲ್ಪ ಮ್ಯಾಚಿಂಗ್ ಆಗೇವಿ. ಸೊ ಪ್ರಶಾಂತ್ ಪಾಪು ಆಲ್ರೆಡಿ ಕಾರ್ದಾಗ ಅದಾರ. ಸೊ ಲೆಟ್ಸ್ ಗೋ. ನಿಮಗೂ ತೋರಿಸ್ತೇನೆ ಏನೆಲ್ಲ ಆಗ್ತೈತಿ ಇವತ್ತಿನ ದಿನ ಅಂತ. ಸೊ ನಾನಂತೂ ಎಕ್ಸೈಟೆಡ್ ಅದೀನಿ ಅಮ್ಮಗೆ ತೋರ್ಸಾಕ. ಬಿಕಾಸ್ ರೇನಿಯರಿಗೆ ನಾವು ಎವ್ರಿ ಇಯರ್ ಹೋಗ್ತಿದ್ವಿ. ಅದು ಒಂಥರ ನಮ್ದು ಗೋ ಟು ಪ್ಲೇಸ್ ಎವ್ರಿ ಇಯರ್ ಸಮ್ಮರ್ಸ್ದಾಗ. ಸೊ ಈ ವರ್ಷ ಸಮ್ಮರ್ದಾಗ ಅಮ್ಮ ಅದಾರ. ಸೊ ಅವ್ರು ದೂರಿಂತ್ರ ನೋಡ್ಯಾರ, ದೂರಿಂತ್ರ ಮೌಂಟ್ ರೇನಿಯರ್ ಕಾಣ್ತೈತಿ. ಬಟ್ ಫ್ಲೈಟ್ದಾಗೂ ಕಾಣ್ತೈತಿ. ಇಟ್ ಇಸ್ ಅ ಸ್ನೋ ಕ್ಯಾಪ್ಡ್ ಮೌಂಟೇನ್, ಸ್ನೋ ಎಲ್ಲ ಇರ್ತೈತಿ. ಬಟ್ ಫುಲ್ ಹತ್ರ ಹೋಗಕ್ ಆಗಂಗಿಲ್ಲ, ದೂರ ನಿಂತ ಎಂಜಾಯ್ ಮಾಡಿ. ಅಲ್ಲಿ ಒಂದು 4-5 ಸ್ಪಾಟ್ಸ್ ಅದಾವ, ಅವನ್ ಕವರ್ ಮಾಡ್ಕೋತೇವಿ. ಐ ಆಮ್ ಎಕ್ಸೈಟೆಡ್. ಹೋಗೋಣ. ಇಷ್ಟೋ ತನಕ ಸ್ವಲ್ಪ ಟೆನ್ಷನ್ ಆತ ರೆಡಿ ಆಗಿ ಹೋಗುದು. ಆಮೇಲೆ ಹೇಳ್ತೇವೆಲ್ಲ ಸ್ಟೋರೀಸ್. ಬಟ್ ಲೆಟ್ಸ್ ಗೋ ನೌ, ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಬಾಯ್. ಸೊ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ವಿ, ಬಿಕಾಸ್ ಪಾಪು ಫೀಡ್ ಮಾಡೋದಿತ್ತ. ನಾ ಕಾರ್ದಾಗ ಫೀಡ್ ಮಾಡ್ತೇನೆ, ವೆರಿ ಕಂಫರ್ಟೇಬಲ್. ಸೊ ಫೀಡಿಂಗ್ ಮಾಡಿ ಪ್ರಶಾಂತ್ ಅವರ ಬರ್ಪ್ ತಗ್ಸಾತಾರ. ನಾನು ಅಮ್ಮ ಜಸ್ಟ್ ಇಲ್ಲೇ ಎಕ್ಸ್ಪ್ಲೋರ್ ಮಾಡತ್ತಿದ್ವಿ. ಮಸ್ತ್ ಐತಿ ಪ್ಲೇಸ್. ಅಮ್ಮ ಹೋಗಿ ಬಂದ್ರ ಆಕ್ಚುಲಿ. ಸೊ ನನ್ ಕರ್ಕೊಂಡು ಹೊಂಟಾರ. ಎಲ್ಲೈತಮ್ಮ ಇನ್ನು? ಸೊ ಒಂದ್ ರಿವರ್ ಹರಿತೈತಿ, ಆ ಪಾಯಿಂಟಿಗೆ ಹೊಂಟೇವಿ. ಇಲ್ಲಿಂದ ಮೌಂಟ್ ರೇನಿಯರ್ ಇನ್ನು 1 hour ಡಿಸ್ಟೆನ್ಸ್ದಾಗ ಐತಿ. ಸೊ ಈಗ ಫೀಡ್ ಮಾಡಿದ್ರ ಆರಾಮ್ ಮಕ್ಕೊಂಡ್ಬಿಡ್ತಾನ ಕಾರ್ದಾಗ ಅವ, ಏನು ಟೆನ್ಷನ್ ಇಲ್ಲ. ಸೊ ಅವ ಆರಾಮಿದ್ದ ಅಂದ್ರೆ ನಾವೆಲ್ಲಾರು ಆರಾಮಿರ್ತೇವಿ. ಸೊ ಅದೇನ್ ವೈಟ್ ಅಂತ ಹರಿಯಾದೈತ್ಲ, ಅದೆಲ್ಲ ನೀರ್ ಮಸ್ತ್ ವೈಟ್ ಅದಾವ ಫುಲ್ ಅಲ್ಲ. ಇಷ್ಟ ಚಂದ ಹರಿಯಾದೈತಿ. ಅಮ್ಮ ಇನ್ನೂ ಹತ್ರ ಆಗ್ಬೋದು. ಬೇಡ ಸ್ವಲ್ಪ ಡೇಂಜರ್ ಐತಿದ. ಇಲ್ಲಿ ತನಕ ಸೇಫ್ ಇತ್ತ. ಸೊ ಮಸ್ತ್ ಕಾಣತೈತಿ. ಈಗ ಝೂಮ್ ಮಾಡ ನೋಡ, ಚಂದ ಕಾಣತೈತಿ. ಸೊ ಇವತ್ತು ಪಾಪುಗ್ 8 weeks ಕಂಪ್ಲೀಟ್ ಆಗ್ತೈತಿ. ಹಿ ಈಸ್ ಆಲ್ಮೋಸ್ಟ್ 2 months ಓಲ್ಡ್ ನಾವು. ಟೈಮ್ ಹೋಗಿದ್ದ ಗೊತ್ತಾಗವಲ್ ನನಗಂತೂ. ಯಾವಾಗ ಬೆಳಿಗ್ಗೆ ಆಗ್ತೈತಿ, ಯಾವಾಗ ರಾತ್ರಿ ಆಗ್ತೈತಿ, 2 months ಹೆಂಗೆ ಹೋತೋ ಗೊತ್ತಾಗ್ಲಿಲ್ಲ. ಇಟ್ಸ್ ಅ ವೆರಿ 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 ನೈಸ್ ಜರ್ನಿ. ಮದರ್ಹುಡ್ ಜರ್ನಿ ಎಷ್ಟು ಚಲೋ ಇರ್ತೈತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದಿಲ್ಲ. ಇಟ್ ಈಸ್ ಗೋಯಿಂಗ್ ವೆರಿ ಸ್ಮೂತ್, ಟಚ್ ವುಡ್. ಆ್ಯಂಡ್ ಇವತ್ತು ಅದ ರೇನಿಯರಿಗೆ ಬಂದೇವಿ. ಸೊ ನಾವು 1 ತಿಂಗಳು ಆದ್ಮೇಲೆ, ಒಂದು ವ್ಯಾಕ್ಸಿನೇಷನ್ ಆದ್ಮೇಲೆ ಹೊರಗೆ ಅಡ್ಡಾಡಕ್ ಸ್ಟಾರ್ಟ್ ಮಾಡಿದ್ವಿ. 1 ತಿಂಗಳು ಕಂಪ್ಲೀಟ್ ನಾನು ರೆಸ್ಟ್ ತಗೊಂಡೆ, ಅವನು ರೆಸ್ಟ್ ಮಾಡಿದ. ಸೊ 1 ತಿಂಗಳು ಆದ್ಮೇಲೆ ನಾವು ಫಸ್ಟ್ ಗುಡಿಗೆ ಕರ್ಕೊಂಡು ಹೋದ್ವಿ. ಬಿಕಾಸ್ ಭಾಳ ಜನ ಕೇಳ್ತಾರ ನಂಗೆ, ಹೆಂಗ್ ಮ್ಯಾನೇಜ್ ಮಾಡತ್ತಿ, ಅಡ್ಡಾಡತ್ತಿಯಲ್ಲ. ಆಮೇಲೆ ಇಂಡಿಯಾದಾಗಂತೂ 3 months ಆದ್ಮೇಲೆ ಹೊರಗೆ ಕರ್ಕೊಂಡು ಹೋಗ್ತಾರ. ಬಟ್ ನಾವು 1 month ಆದ್ಮೇಲೆ ಅವ್ನ ವ್ಯಾಕ್ಸಿನ್ ಎಲ್ಲ ಆದ್ಮೇಲೆ ಗುಡಿಗೆ ಕರ್ಕೊಂಡು ಹೋಗಿ ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಕರ್ಕೊಂಡು ಹೋದ್ವಿ. ದಿಸ್ ಇಸ್ ದ ಲಾಂಗೆಸ್ಟ್ ಟ್ರಿಪ್ ಇವತ್ತು. ಆ್ಯಂಡ್ ಅವ ಭಾಳ ಅಂದ್ರೆ ಭಾಳ ಚಲೋ ಅದಾನ, ಭಾಳ ಚಲೋ ಮೂಡ್ದಾಗ ಅದಾನ, ಭಾಳ ಕೋಆಪ್ರೇಟ್ ಮಾಡ್ತಾನೆ ನಮಗೆ ಅಂತಾನ ಈಸಿ ಆಗೈತಿ. ಆ್ಯಂಡ್ ಡೆಫಿನೆಟ್ಲಿ ಅವ ಆರಾಮಿದ್ದ ಅಂದ್ರೆ ನಾವು ಆರಾಮಿರ್ತೇವೆ ಆಟೋಮೆಟಿಕ್ ಆಗಿ. ಆ್ಯಂಡ್ ಕಾರ್ದಾಗಂತೂ ಮಲ್ಕೋತಾನ. ಈಗ ಫೀಡ್ ಮಾಡೇವಿ, ಎಲ್ಲ ಮಾಡೇವಿ. ಆ್ಯಂಡ್ ನನಗೆ ಹಿಂಗಿತ್ತ ಅವನ ಜೊತೆ ಟ್ರಾವೆಲ್ ಮಾಡ್ಬೇಕು, ಇನ್ನೂ ಮಜಾ ಬರ್ತೈತಿ. ಸೊ ಅಂತ ಹೇಳಿ ಇದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಬಿಕಾಸ್ ನಮ್ಮ ಮೆಂಟಲ್ ಹೆಲ್ತು ಇಂಪಾರ್ಟೆಂಟ್ ಆಗ್ತೈತಿ. ಬರೇ ಮನ್ಯಾಗ ಇದ್ದಿದ್ದು ಅದ 4 ಗಾಡಿ ನೋಡಿ ಅದ ರೂಟೀನ್ದಾಗ ಇದ್ವಿ ಅಂದ್ರೆ ನಮಗೂ ಅನಿಸ್ತೈತಿ, ಫ್ರಸ್ಟ್ರೇಟ್ ಆಗ್ತೇವಿ. ಓ ಮೈ ಗಾಡ್, ನನ್ನ ಲೈಫ್ ಏನಾಗತೈತಪ್ಪ, ಏನು ನಡೆದೈತಿ ಅಂತ ಹೇಳಿ. ನಾವು ಹಿಂಗೆ ಹೊರಗೆ ಬಂದ್ವಿ ಅಂದ್ರೆ ನಮಗೂ ಒಂದು ಸ್ವಲ್ಪ ಚೇಂಜ್ ಅನಿಸ್ತೈತಿ. ವೀಕ್ದಾಗ 1 day ಹೊರಗೆ ಬಂದ್ವಿ ಅಂದ್ರೆ ನನಗೆ ರಿಲ್ಯಾಕ್ಸ್ ಆಗ್ತೈತಿ, ನನ್ನ ಮೆಂಟಲ್ ಹೆಲ್ತು ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಾ ಪಾಪುನ ಚಲೋ ತಂಗ ನೋಡ್ಕೋಬೋದು ಇನ್ನೂ.
ಸೊ ಅಂತ ಹೇಳಿ ಇದು ಟ್ರಿಪ್ ಪ್ಲಾನ್ ಮಾಡಿದ್ವಿ. ಸೊ ಬರ್ರಿ ಈಗ ಹೋಗೋಣ ಅಂತ ಫೀಡ್ ಎಲ್ಲ ಮಾಡಿದೆ, ಅಮ್ಮ ಮಲ್ಕೋತಾನೀಗ. ಆ್ಯಂಡ್ ರೇನಿಯರ್ಗೆ ಹೋಗಿ ಸಿಗ್ತೇನೆ ನಿಮಗೆಲ್ಲರಿಗೂ. ಸೊ ರೇನಿಯರ್ ಮುಟ್ಟಿದ್ವಿ, ಈಗ ಊಟ ಗೀಟ ಎಲ್ಲ ಮಾಡಿದ್ವಿ ಕಾರ್ದಾಗ. ಮನಿ ತನ ಕಟ್ಕೊಂಡ್ ಬಂದಿದ್ವಿ. ಏನೇನ್ ಕಟ್ಕೊಂಡ್ ಬಂದಿದ್ವಿ ಹೇಳಮ್ಮ? ಶಾವಿಗೆ ಉಪ್ಪಿಟ್ಟು, ಸಬ್ ಚಿಪ್ಸ್ ಎಲ್ಲ ತಗೊಂಡ್ ಬಂದಿದ್ವಿ, ಫ್ರೂಟ್ಸ್, ಆಮೇಲೆ ಮೆಂತೆ ಪರೋಟ. ಯಾ, ಸೊ ಶಾವಿಗೆ ಉಪ್ಪಿಟ್ಟು ಮೆಂತೆ ಪರೋಟ ಎಲ್ಲ ತಂದಿದ್ವಿ. ಕಾರ್ದಾಗ ಆರಾಮ್ಸೆ ಕುತ್ಕೊಂಡು ಊಟ ಮಾಡಿದ್ವಿ. ಹಿಂದ್ ನೋಡ್ರಿ ಮೌಂಟೇನ್ ಎಷ್ಟು ಚಂದ ಕಾಣತಾವ. ಸೊ ಈಗ ಒಂದ್ 3-4 ಪಾಯಿಂಟ್ ಅದಾವಿಲ್ಲೇ, ಅಲ್ಲಿ ಹೊಂಟೇವಿ. ಕ್ಲೌಡಿ ಐತಿ ವೆದರ್, ಸೊ ವೇಟ್ ಮಾಡತ್ತೇವಿ ಕ್ಲೌಡ್ ಎಲ್ಲ ಹೋಗಿ ಬಿಸಿಲು ಬರ್ಲಿ ಅಂತ. ಸೊ ಪ್ರಶಾಂತ್ ಅಂಡ್ ಪಾಪು ಅಲ್ಲದಾರ. ಸೊ ಸ್ಟ್ರಾಲರ್ ತಗೊಂಡೇವಿ, ಈಸಿ ಆಗ್ತೈತಿ ಅವ್ನ್ ಕರ್ಕೊಂಡ್ ಹೋಗಾಕ ಅಂತ ಹೇಳಿ. ಅಂಡ್ ಇದು ಆಗಸ್ಟ್ ತಿಂಗಳಲ್ಲೇ, ಸೊ ವೈಲ್ಡ್ ಫ್ಲವರ್ಸ್ ಎಲ್ಲ ಬಂದಾವ, ಮಸ್ತ್ ಕಾಣತೈತಿ. ನಾವ್ ಈ ತಿಂಗಳದಾಗ ಯಾವತ್ತೂ ಬಂದಿಲ್ಲ, ಬಂದ್ರು ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಬರ್ತಿದ್ವಿ. ದಿಸ್ ದ ಫಸ್ಟ್ ಟೈಮ್ ಆಗಸ್ಟ್ದಾಗ ಬರತ್ತೇವಿ. ಹೆಂಗ ಅನ್ಸಾತಮ್ಮ? ಮಸ್ತ್ ಆಯ್ತು ಬಿಡು, ಏನ್ ಅದು ವರ್ಣನೆ ಮಾಡಕ ಸಾಧ್ಯ. ಆಮೇಲೆ ಕೇಳೋನ್ ಫುಲ್ ಅಮ್ಮಗ ಫುಲ್ ಕೇಳೋನ್ ಎಲ್ಲಾ ಇನ್ನು ಪಾಯಿಂಟ್ಸ್ ನೋಡಾದ್ಮೇಲೆ. ಏನ್ ಮರಗಳು, ಬೆಟ್ಟ ಗುಡ್ಡ, ಒಂದ್ ಕಡೆ ಪಾತಾಳ ನೀರು, ಒಂದ್ ಕಡೆ ಎತ್ತರ ಮರಗಳು, ಗಿಡ ಎಲ್ಲ ಸೊ ಆಕ್ಚುಲಿ ಇಲ್ಲಿ ಕಾಣ್ಬೇಕು ರೇನಿಯರ್ ಕಾಣುವಲ್ತ, ಫುಲ್ ಕ್ಲೌಡಿ ಆಗೈತಿ. ಬಟ್ ನಮಗ್ ಲಕ್ಕಿಲಿ 5 ನಿಮಿಷ ಗ್ಯಾಪ್ ಸಿಕ್ಕಿತ್ತ, ಅಷ್ಟ್ರಾಗ ನಾವು ಫೋಟೋ ತಕೊಂಡ್ವಿ. ಸೊ ಯಾ, ಸೊ ನಾವು ಬಂದಿದ್ದ ಪಾಯಿಂಟ್ ಯಾವ್ದಮ್ಮ? ಪ್ಯಾರಡೈಸ್. ಸೊ ಮೌಂಟ್ ರೇನಿಯರ್ ನ್ಯಾಷನಲ್ ಪಾರ್ಕ್ದಾಗ ಭಾಳ ಸ್ಪಾಟ್ಸ್ ಅದಾವ. ಸೊ ಇದು ಒಂದು ಪಾಯಿಂಟಿಗೆ ಪ್ಯಾರಡೈಸ್ ಪಾಯಿಂಟ್ ಅಂತಾರ. ಮತ್ತು ಸನ್ರೈಸ್ ಪಾಯಿಂಟ್ ಐತಿ, ನ್ಯಾಷನಲ್ ಪಾರ್ಕ್ ಇದೆ. ಸೊ ಅಮ್ಮನ್ ಫಸ್ಟ್ ನ್ಯಾಷನಲ್ ಪಾರ್ಕ್. ನಮ್ಮ ಸ್ಟೇಟ್ದಾಗ 3 ನ್ಯಾಷನಲ್ ಪಾರ್ಕ್ ಅದಾವ, ಒಲಿಂಪಿಕ್, ರೇನಿಯರ್, ಇನ್ನೊಂದು ಡೈಬ್ಲೋ ಲೇಕ್ ಅಂತೇವಲ್ಲ ಅದು, ನಾರ್ತ್ ಕ್ಯಾಸ್ಕೇಡ್. ಸೊ ಇದು ಫಸ್ಟ್ ಒನ್. ಏನ್ ಮಾತಾಡ್, ಹೆಂಗ ಅನಸ್ತಮ್ಮ? ಭಾರಿ ಚೆನ್ನಾಗಿತ್ತು ಬಿಡು. ಸೇಮ್ ಕಾಶ್ಮೀರಕ್ಕೆ ಹೋದಂಗಾಗಿತ್ತು ನೋಡು. ಕಾಶ್ಮೀರಕ್ಕೆ ಹೋಗ್ಬೇಕಂತಿದ್ವಿ, ಆ ಕಾಶ್ಮೀರ ಇಲ್ಲೇ ನೋಡ್ಬಿಟ್ವಿ ನಾವು. ಆಕ್ಚುಲಿ ಅಮ್ಮ ಭಾಳ ಎಂಜಾಯ್ ಮಾಡಿದ್ರ. ಏನ್ ಡಿಸಪಾಯಿಂಟ್ಮೆಂಟ್ ಅಂದ್ರ ಇವತ್ ಭಾಳ ಕ್ಲೌಡಿ ಐತಿ.
ನಾವು ವೆದರ್ ನೋಡ್ಕೊಂಡ ಬಂದಿದ್ವಿ, ಬಟ್ ಸನ್ನಿ ಇರ್ತೈತೆ ಅಂದಿದ್ರು 2 o'clock to 5 o'clock, ಬಟ್ ಇಟ್ ವಾಸ್ ವೆರಿ ಕ್ಲೌಡಿ. ನಮಗ್ ರೇನಿಯರ್ ಕಾಣ್ಲಿಲ್ಲ ಬಂದಾಗ, ಬಟ್ 5 minutes ವಿಂಡೋದಾಗ ಕಣ್ತ ಅಮ್ಮನ್ ಫೋಟೋ ತೆಗದ್ವಿ ಫುಲ್. ಅಂಡ್ ಕಾರ್ದಾಗ ಬರೋ ಮುಂದ ರೋಡ್ದಾಗ ಕಣ್ತ, ಅದನ್ನ ಎಂಜಾಯ್ ಮಾಡಿದ್ರ ಅಮ್ಮ. ಆಮೇಲೆ ಫಾಲ್ಸಿಗೆ ಹೋಗಿದ್ವಿ, ಫಾಲ್ಸ್ ನೋಡಿದ್ರು. ಬಟ್ ಅದ ಒಂದ ಡಿಸಪಾಯಿಂಟ್ಮೆಂಟ್, ಬಟ್ ಓವರ್ ಆಲ್ ಶಿ ಎಂಜಾಯ್ಡ್ ಅ ಲಾಟ್. ಕೆಳಗ್ ಬಂದ್ಮೇಲೆ ಒಂದ್ 5 ನಿಮಿಷ ಗ್ಯಾಪ್ ಸಿಕ್ಕಿತ್ತ, ಫೋಟೋ ಹಾಕ್ತೇನಿ. ಅಲ್ಲ ಇದು ಕ್ಲೌಡ್ಸ್ ಕ್ಲಿಯರ್ ಆಗಿತ್ತ, ಓಡ್ ಹೋಗಿ ಫೋಟೋ ತಕೊಂಡ್ ಬಂದ್ವಿ ನಾವ. ಆಮೇಲೆ ಈಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೇಕ. ರಿಫ್ಲೆಕ್ಷನ್ ಲೇಕ್ ಅಂತ ಐತಿ, ಒಂದ್ ಲೇಕ್ ಐತಿ, ರೇನಿಯರ್ದ ರಿಫ್ಲೆಕ್ಷನ್ ಕಾಣ್ತೈತಿ, ಬಟ್ ಬೆಳಿಗ್ಗೆ ಟೈಮ್ದಾಗ ಕಾಣ್ತೈತಿ ಅದ ಯೂಶ್ವಲಿ. ಸೊ ಅಲ್ಲಿ ಒಂದ್ ಪಿಟ್ ಸ್ಟಾಪ್ ಕೊಟ್ಟು ಮನೆಗೆ ಹೋಗುನ. ಸೊ ಚಲೋ ಅನಿಸ್ತಮ್ಮ ಓವರ್ ಆಲ್. ಭಾರಿ ನಂಗೆ ಆಕ್ಚುಲಿ ವ್ಲಾಗ ಮಾಡಕ್ ಆಗ್ಲಿಲ್ಲ, ಅಲ್ಲೆಲ್ಲ ಹೋಗಿದ್ವಿ, ವಿಡಿಯೋಸ್ ತೆಗ್ಯಾಕ ಆಗ್ಲಿಲ್ಲ, ಫುಲ್ ಎಂಜಾಯ್ ಮಾಡತ್ತಿದ್ವಿ. ಅಮ್ಮನ್ ಫೋಟೋ ವಿಡಿಯೋಸ್ ಫೋಟೋದಾಗ ಅಷ್ಟ್ ಚಂದ ಬರವಲ್ತಿತ್ತ. ಹಂಗ ನೋಡಕಂತ್ರು ಏನ್ ಬಿಡು, ಭಾರಿ ವರ್ಣನೆ. ಈಗ ಒಂದ್ ಸ್ವಲ್ಪ ಬಿಸಿಲ್ ಬಂತ್ ನೋಡ್ರಿ, ಹೌದು ಇಲ್ಲೋ ಒಂದ್ ಬಿಸಿಲ್ ಬರ ಆತೈತಿ. ಚೆನ್ನಾಗಿತ್ತು, ಉದ್ದುದ್ದ ಮರಗಳು, ಚೂಕನ್ ಮರಗಳು, ಮ್ಯಾಲಿಂದ ಕೆಳಗಿನ ಮರಗಳು. ಇಲ್ಲೂ ಮೌಂಟನ್ ಕಾಣತಾವ. ಸೊ ಚೆನ್ನಾಗಿತ್ತು. ಮತ್ ಹಿಂಗ ಅಡ್ಡಾಡ್ತಿರ್ತೇವಿ, ವ್ಲಾಗ್ ಮಾಡ್ತಿರ್ತೇವಿ, ನಿಮಗ್ ತೋರಿಸ್ತಿರ್ತೇವಿ.